ಬ್ರೋಕಿಲ್ಲು ಆಮೇಲೆ ಪರ್ಪಲ್ ಕ್ಯಾಬೇಜು ದೆನ್ ಕ್ಯಾಪ್ಸಿಕಮ್ ಏನಿದಾವಲ್ಲ ಅದು ಬ್ರೈಟ್ನೆಸ್ಸು ಜಾಸ್ತಿ ಬರುತ್ತೆ ನಮಗೆ. ನೋಡ್ಬೋದು ಫುಲ್ ಅಟ್ರಾಕ್ಟಿವ್ ಥರ ಇರುತ್ತೆ, ಅಂದರೆ ನಿಮಗೆ ತಿನ್ನೋಕೆ ಒಂಥರ ಮಜಾ ಸಿಗುತ್ತೆ. ಇದು ನನ್ನ ಮಧ್ಯಾಹ್ನ ಊಟಕ್ಕೆ ಇಷ್ಟ ಆಗ್ಬಿಟ್ರೆ ಸಾಕು ಆರಾಮಾಗಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಈಗ ಇಲ್ಲಿ ನೋಡ್ತಿರ್ಬೋದು ಬಾಯ್ಲ್ ಆಗ್ತಿದೆ ವೆಜಿಟೇಬಲ್ಸ್ ಅಂತಂದರೆ ಸ್ವೀಟ್ ಪೊಟ್ಯಾಟೊ ಮತ್ತು ಪೀನಟ್ಸು ಕೆಲವೊಂದು ಹಾಕಿದ್ದೀನಿ. ತೋರಿಸ್ತೀನಿ ಬರ್ರಿ ಆಫೀಸ್ಗೆ ಹೋದಾಗ ಯಾವ ಥರ ಹೆಲ್ತಿ ಫುಡ್ ಮೇಂಟೈನ್ ಮಾಡ್ತೀನಿ ಅಂತ. ಹಾಸ್ಟೆಲಲ್ಲಿ ಇದ್ದೀನಿ, ಯಾಕಂತಂದರೆ ಹಾಸ್ಟೆಲಲ್ಲಿ ಅಷ್ಟು ಚೆನ್ನಾಗಿರಲ್ಲ ಊಟ. ಇದು ಏನಿಲ್ಲ, ಜಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ತಗೊಳುತ್ತೆ ಅಷ್ಟೇ. ಕುಕ್ಕಿಂಗ್ ಮಾಡೋದು ಏನಿರಲ್ಲ, ಜಸ್ಟ್ ಈ ಥರ ಸ್ವಲ್ಪ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೀಮ್ ಮಾಡ್ಕೊಳ್ಳೋದಿದೆ. ಬ್ರೋಕಿಲ್ ಅವೆಲ್ಲ ಇದ್ದಾವೆ, ಈಗ ತೋರಿಸ್ತೀನಿ ನೋಡಿ. ನೀವೇನಾದರೂ ಆಫೀಸ್ಗೆ ಹೋಗ್ತಿದ್ರೆ ನೀವು ಟ್ರೈ ಮಾಡ್ಬೋದು ನಿಮ್ಮ ಹಾಸ್ಟೆಲಲ್ಲಿ ಇಲ್ಲ ರೂಮಲ್ಲಿ. ಮನೇಲಿ ಏನಾದರೂ ಇದ್ದರೆ ನೀವು ಮನೆಯಲ್ಲಿನೂ ಟ್ರೈ ಮಾಡ್ಬೋದು. ಬನ್ನಿ ನೋಡೋಣ. ನೋಡ್ಬೋದು ಇದೆಲ್ಲ ಕುದೀತಿದೆ. ಇಲ್ಲಿ ಸ್ವೀಟ್ ಪೊಟ್ಯಾಟೊ ಹಾಕಿದ್ದೀನಿ, ಹಂಗಾಗಿ ಮಾಡ್ತಿದ್ದೀನಿ. ಆಮೇಲೆ ಕಾರ್ನ್ ಹಾಕೊಂಡಿದ್ದೀನಿ. ಏನಿಲ್ಲ, ಒಂದು 5 to 10 ಮಿನಿಟ್ಸ್ ಈ ಥರ ಮಾಡ್ಕೋಬೇಕು. ಕೆಲವೊಂದು ವೆಜಿಟೇಬಲ್ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇದು ಬ್ರೋಕಿಲ್ಲು, ಇದು ಪರ್ಪಲ್ ಕ್ಯಾಬೇಜು, ಲೆಮನ್, ಆಮೇಲೆ ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಆಮೇಲೆ ಇದು ನಾರ್ಮಲಾಗಿ ಇಲ್ಲಿ ಹಾಕೊಂಡಿದ್ದೀನಿ ಕಾರ್ನು. ಆಮೇಲೆ ಇಲ್ಲಿ ನೋಡೋದಾದರೆ ಸ್ವೀಟ್ ಪೊಟ್ಯಾಟೊ ಇದೆ, ಇಲ್ಲಿ ತರಕಾರಿ ಇದ್ದಾವೆ, ಇಲ್ಲಿ ಸೌತೆಕಾಯಿ. ಈಗ ಇದ್ರ ಜೊತೆಲೆ ಮತ್ತೆ ನಾನು ಆ್ಯಪಲನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬೀಟ್ರೋಟನು ಇದೆ ನನ್ನ ಹತ್ರ. ಇವೆಲ್ಲ ಕಟ್ ಮಾಡ್ಕೊಳ್ಳೋಣ ಈಗ ಫಸ್ಟ್ ಇದನ್ನು ತೆಗೆದುಬಿಡೋಣ. ಇದು ಹಾಸ್ಟೆಲ್ ಆಗಿರೋದ್ರಿಂದ ಇದು ನನ್ನ ಸಿಂಗಲ್ ರೂಮು, ಹಂಗಾಗಿನೇ ವ್ಯೂ ಈ ಥರ ಇದೆ. ನಾನು ಬೆಡ್ ಮೇಲೆ ನಾನೇ ಮಾಡ್ಕೋಬೇಕು, ಇಲ್ಲಿ ಬೇರೆ ರೂಟ್ ಇಲ್ಲ. ಇದು ಯಾವ ಥರ ಕಟ್ ಮಾಡ್ಕೊತೀರ ಅಂತಂದರೆ, ನಿಮಗೆ ನೀವು ಬಾಕ್ಸಿಗೆ ಮಧ್ಯಾಹ್ನ ಎಷ್ಟು ಊಟ ಮಾಡ್ಕೊತೀರಲ್ಲ ಆ ಒಂದು ಬೇಸಿಸ್ ಮೇಲೆ ಕಟ್ ಮಾಡ್ಕೊತ ಹೋಗಿ. ಇದನ್ನು ಈ ಥರ ಸ್ಲೈಸ್ ಮಾಡಿಕೊಂಡೆ. ಇದರಲ್ಲಿ ಮತ್ತೆ ಪೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಪೇಷನ್ಸ್ ಬೇಕಷ್ಟೇ ಮಾಡ್ಕೊಳ್ಳೋಕ್ಕೆ. ನಾವು ಹುಡುಗರು ಯಾವ ಥರ ಅಂತಂದರೆ ಎಲ್ಲ ಇನ್ಸ್ಟೆಂಟಾಗೇ ಬೇಕು ಅಂತ ಅಂತೀವಿ. ಸೊ ಹಂಗಾಗಿನೇ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ನನಗಿಷ್ಟೇ ಬೇಕು ಸಾಕು. ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಯೆಲ್ಲೋ ಕ್ಯಾಪ್ಸಿಕಮ್. ಮನೆ ಆದರೆ ಇನ್ನೂ ಚೆನ್ನಾಗೆ, ಮನೆಯಲ್ಲಾದರೆ ಸಖತ್ತಾಗಿ ಮಾಡ್ಕೋಬೋದು. ಇನ್ನು ಈ ಥರ ಡೈಲಿ ಅಟ್ಲೀಸ್ಟ್ ಒಂದು ವಾರ ಮೇಂಟೈನ್ ಮಾಡಿ ನೋಡಿ ನಿಮ್ಮ ಹೆಲ್ತ್ ಯಾವ ಥರ ಇರುತ್ತಂತ. ಹೆಲ್ತ್ ಇಶ್ಯೂಸ್ ಏನಾದರೂ ಫೇಸ್ ಮಾಡ್ತಿದ್ರೆ ನಿಮಗೆ ಒಂದು ವಾರದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಒಂದು ಎನರ್ಜಿ ಯಾವ ಥರ ಇರುತ್ತಂತ. ಈಗ ಇದಕ್ಕೆ ಪರ್ಪಲ್ ಕ್ಯಾಬೇಜ್ ಕಟ್ ಮಾಡ್ಕೊಳ್ಳೋಣ. ಈಗ ನಮ್ಮ ಹತ್ರ ಬ್ರೋಕಿಲ್ ಇದೆ. ಒಂದು ಬ್ರೋಕಿಲ್ ಸಾಕ, 2 ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಬ್ರೋಕಿಲ್ ಅಂದರೆ ಭಾಳನೇ ಇಷ್ಟ. ಅದು ಫ್ರೈ ಮಾಡಿದ್ಮೇಲೆ ಅದು ಟೇಸ್ಟ್, ಫ್ಲೇವರ್ ಬರುತ್ತಲ್ಲ, ಅದು ಮಜಾನೇ ಬೇರೆ. ಅದು ಇದನ್ನು ನೀವು ಪೀಸ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು, ಅದು ನಿಮ್ಮಿಷ್ಟ. ಆಫೀಸಲ್ಲಿ ಈ ಥರ ಮೇಂಟೈನ್ ಮಾಡಿದರೆ ಅದು ಅವನು ಯಾವುದೇ 2 ಲಕ್ಷ ತೊಗೊಳ್ಳಿ 3 ಲಕ್ಷ ತೊಗೊಳ್ಳಿ ಎಂಪ್ಲಾಯಿ ಸ್ಯಾಲ್ರಿ, ಇದ್ರ ಮುಂದೆ ಎಲ್ಲ ಜೀರೋ. ಅಷ್ಟು ತೊಗೊಂಡು ಈ ಥರ ಹೆಲ್ತಿ ಫುಡ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ಅಷ್ಟೆಲ್ಲ ಅರ್ನ್ ಮಾಡಿನೂ ವೇಸ್ಟು. ಈ ಥರ ಎಲ್ಲ ಐಟಮು. ಇದಾದಮೇಲೆ ನೆಕ್ಸ್ಟು ಇದರಲ್ಲಿ ಹಾಕೊಂಬಿಡೋಣ.
ಯಾಕಂತಂದರೆ ಇದರಲ್ಲೇ ಈಗ ಸ್ಟೀಮ್ ಮಾಡ್ಬೇಕು ನೆಕ್ಸ್ಟು. ಆಮೇಲೆ ಇದನ್ನು ಸ್ವಲ್ಪ ತೊಳ್ಕೊಳ್ಳಿ, ಓಕೆನಾ. ನೀವು ಯಾಕಂತಂದರೆ ಹಂಗೆ ಇಟ್ಟಿರ್ತೀರ. ಈ ಥರ ನೀವು ಏನಾದರೂ ಯೂಸ್ ಮಾಡ್ತಿದ್ರೆ ಭಾಳಷ್ಟು ಸ್ವಲ್ಪ ಹುಷಾರಾಗಿರಿ. ಸ್ವಿಚ್ ಇಡೋಕ್ಕಿಂತ ಮುಂಚೆನೇ ಈ ಥರ ಏನಾದರೂ ಸೆಟ್ ಮಾಡ್ಕೊಳಂಗಿದ್ರೆ, ವಾಟ್ರ್ ಹಾಕೊಳಂಗಿದ್ರೆ ಹಾಕೋಬೋದು. ಸೇಫರ್ ಸೈಡ್ ಹೇಳ್ತಿದ್ದೀನಿ, ಯಾಕೆ ಸುಮ್ಮನೆ ಒಬ್ಬೊಬ್ಬರೇ ಇರ್ತೀವಿ. ಅದರಲ್ಲಿ ನಮ್ಮ ಬಾಯ್ಸಿಗೆ ಕೆಲವೊಂದು ಅಡುಗೆ ರಿಲೇಟೆಡ್ ಗೊತ್ತಾಗಲ್ಲ, ಏನಿಲ್ಲ. ಹೆಣ್ಮಕ್ಳಾದರೆ ಭಾಳ ಕೇರ್ಫುಲ್ಲಾಗಿರ್ತಾರೆ. ನೀವು ಸಾಲ್ಟು ಏನಾದರೂ ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು. ನಾನು ಲಾಸ್ಟಿಗೆ ಪೆಪ್ಪರ್ ಹಾಕ್ಕೊತೀನಿ. ಈಗ ಇದನ್ನು ಇಲ್ಲಿಟ್ಟು ಸ್ವಿಚ್ ಹಾಕ್ಬಿಡೋದೆ, ಮುಗೀತು. ಕ್ಯಾಪ್ ಮುಚ್ಚೋಣ. ಆನ್ ಮಾಡ್ಕೊಂಡೆ ನೋಡಿ, ಈಗ ಸ್ಟಾರ್ಟ್ ಆಗಿದೆ. ಈಗ ನಾನು ಅದ್ರ ಒಂದು ಸ್ಟೀಮ್ ಆಗಲಿ, ಅದ್ರ ಒಂದು ಗ್ಯಾಪಲ್ಲಿ ಆ ಒಂದು ಗ್ಯಾಪಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟು, ಬೀಟ್ರೋಟ್ ಕಟ್ ಮಾಡ್ಕೊಂಬಿಡೋಣ. ಇದು ಸ್ಟೀಮ್ ಮಾಡೋದು ಏನು ಅವಶ್ಯಕತೆ ಇಲ್ಲ, ಬಾಯ್ಲ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ನಾರ್ಮಲಾಗಿ ಹಸಿಯಾಗಿ ತಿನ್ಬೋದು. ಅಂದರೆ ಈ ಥರ ಕಟ್ಟಿ ಇಟ್ಕೊಂಡ್ಬಿಡ್ತೀನಿ. ಒಂದು ಕಡೆ ಇದಕ್ಕೆ ಗಾಳಿ ಆಡಿದಂಗೆ ಆಗುತ್ತೆ. ಈ ಒಂದು ತರಕಾರಿ ಏನಿರ್ತಾವಲ್ಲ ಕೆಡಲ್ಲ. ಈಗ ಹಾಸ್ಟೆಲಲ್ಲೆಲ್ಲ ಎಲ್ಲ ಇಟ್ಕೊಳಕ್ಕಾಗಲ್ಲ, ಹಂಗಾಗಿ ಹ್ಯಾಂಗಿಂಗ್ ಮಾಡೋಕ್ಕಂತಲೇ ಈ ಥರ ಮಾಡ್ಕೊಂಬಿಟ್ಟಿನಿ. ಈಗ ನಿಮಗೆ ಎಷ್ಟು ತಿನ್ನೋಕ್ಕಾಗುತ್ತೋ ಆ ಥರ ಅಷ್ಟು ಚಿಕ್ಕದು ಸ್ಲೈಸ್ ಕಟ್ ಮಾಡ್ಕೊಂಬಿಡಿ. ಈಗ ಕೆಲವೊಂದು ಟೈಮ್ ನಿಮ್ಮ ಕೊಲೀಗ್ಸು ಇರ್ತಾರೆ, ಪಕ್ಕದಲ್ಲೇ ಕೂತಿರ್ತಾರೆ, ಅವ್ರೂ ಕೈ ಹಾಕೋದು ತಿನ್ನೋದು ಆ ಥರ ಮಾಡ್ತಿರ್ತಾರೆ. ಸೊ ಹಂಗಾಗಿ ಒಂದು 4-5 ಪೀಸು ಜಾಸ್ತಿ ತೊಗೊಂಡೋಗ್ಬಿಡಿ. ಇದು ಕ್ಯಾರೆಟು, ಇದು ಬೀಟ್ರೋಟ್. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ ತಗೊಂಡೋಗುವ. ಇದು ಸ್ಟೀಮ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಬ್ರೋಕಿಲ್ಲು, ಆಮೇಲೆ ಪರ್ಪಲ್ ಕ್ಯಾಬೇಜು, ದೆನ್ ಕ್ಯಾಪ್ಸಿಕಮ್ ಏನಿದಾವಲ್ಲ, ಅದು ಬ್ರೈಟ್ನೆಸ್ಸು ಜಾಸ್ತಿ ಬರುತ್ತೆ ನಮಗೆ. ನೋಡ್ಬೋದು, ಫುಲ್ ಅಟ್ರಾಕ್ಟಿವ್ ಥರ ಇರುತ್ತೆ. ಅಂದರೆ ನಿಮಗೆ ತಿನ್ನೋಕೆ ಒಂಥರ ಮಜಾ ಸಿಗುತ್ತೆ. ಒಂದು 2 ನಿಮಿಷ ಇಲ್ಲ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಹಸಿ ಇದರಲ್ಲೇ ಹಂಗೆ ಫ್ರೈ ಮಾಡ್ಕೋಬೋದು. ಇಲ್ಲಾಂತಂದರೆ ಸ್ವಲ್ಪ ಲಿಟ್ಲ್ ಬಿಟ್ಟು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀರ ಅಂತಂದ್ರೆ ಆಯಿಲ್ ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ಆಯಿಲ್ ಯೂಸ್ ಮಾಡ್ತಿಲ್ಲ, ನಾನು ಆಯಿಲಿ ಫ್ರೀ ಇದು ಮಾಡ್ತಿದ್ದೀನಿ. ನಾನು ಇಲ್ಲಿ ಹಾಸ್ಟೆಲಲ್ಲಿ ಇರೋದ್ರಿಂದ ಈ ಒಂದು ಎಲೆಕ್ಟ್ರಿಕ್ ಇದನ್ನು ಯೂಸ್ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ. ಅಂದರೆ ಫುಲ್ ಹಸಿ ಒಂದು ಇದು ಬರಲ್ಲ. ಯಾವ ಥರ ಅಂದರೆ ಒಂಥರ ಬಾರ್ಬಿಕ್ಯೂ ಥರ ಇದು. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳಷ್ಟು ವೀಡಿಯೋಸು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಇನ್ಫಾರ್ಮೇಟಿವ್ಸ್, ಆಮೇಲೆ ಟ್ರಾವೆಲ್ ರಿಲೇಟೆಡ್ಡು, ಆಮೇಲೆ ಡೈಲಿ ಲಾಗ್ಸು, ಆಮೇಲೆ ಫುಡ್ ರಿಲೇಟೆಡ್ಡು. ಈ ಕಡೆ ಇದು ನಿಮಗೆ ಹೇಳೋದು ಮರ್ತೆ, ಈ ಒಂದು ಕಾಳು ಏನಿದಾವಲ್ಲ, ಈ ಕಾಳು ಆಮೇಲೆ ಶೇಂಗಾ ಇದನ್ನೆಲ್ಲ ನಾನು ನಿನ್ನೆ ನೈಟು ನೆನೆ ಇಟ್ಟಿದ್ದೆ. ನೆನೆ ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಮೆತ್ತಗೆ ಆಗುತ್ತೆ, ನಿಮಗೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿನೇ ನಾನು ನೈಟ್ ನೆನೆ ಇಟ್ಕೊಂಡು ಈಗ ಮಾರ್ನಿಂಗ್ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಗೆಣಸಿದೆ, ಇದು ಸುಲ್ಕೊತೀನಿ. ಈಗ ಆ್ಯಪಲ್ಲೂ ಇದೆ, ಆ್ಯಪಲ್ಲು ಕಟ್ ಮಾಡ್ಕೊತಿದ್ದೀನಿ.
ಫೈನಲಾಗಿ ರೆಡಿ ಆಯ್ತು ನೋಡಿ. ಇದು ನನ್ನ ಮಧ್ಯಾಹ್ನ ಊಟಕ್ಕೆ ಇಷ್ಟು ಆಗ್ಬಿಟ್ರೆ ಸಾಕು ಆರಾಮಾಗಿ. ಭಾಳಷ್ಟು ಐಟಮ್ ಇದ್ದಾವೆ. ಕ್ಯಾರೆಟು ನೀವು ಇಷ್ಟೇ ಕ್ಯಾರಿ ಮಾಡಿಬಿಟ್ರೆ ಸಾಕು. ಕ್ಯಾರೆಟು, ಆ್ಯಪಲ್ಲು, ಸ್ವೀಟ್ ಪೊಟ್ಯಾಟೊ, ಬ್ರೋಕಿಲ್ಲು, ಪರ್ಪಲ್ ಕ್ಯಾಬೇಜು, ಯೆಲ್ಲೋ ಆ್ಯಂಡ್ ರೆಡ್ ಕ್ಯಾಪ್ಸಿಕಮ್, ದೆನ್ ಪೀನಟ್ಸು, ನೆಕ್ಸ್ಟು ಸ್ಪೌಟ್ಸ್ ಏನಿದಲ್ಲ ಅವು, ಅಂದರೆ ಕಾಳುಗಳು ನೈಟು ನೆನೆ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಂಗಿದ್ರೆ ಮಾಡ್ಕೋಬೋದು, ಅದು ನಿಮ್ಮಿಷ್ಟ. ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೀವು ಮಾಡದೆ ಏನಾದರೂ ತಿಂತೀರಾ ಅಂತಂದರೆ ತಿನ್ಬೋದು. ಆಮೇಲೆ ಸೌತೆಕಾಯಿ, ಆಮೇಲೆ ಬೀಟ್ರೂಟ್, ಇಷ್ಟು ನೋಡಿ. ಇಷ್ಟು ನನ್ನ ಮಧ್ಯಾಹ್ನಕ್ಕೆ ನೋಡಿ. ಆಲ್ಮೋಸ್ಟ್ ಆಲ್ ಪ್ಲೇಟೆಲ್ಲ ಫುಲ್ಲಾಗಿದೆ. ಇಷ್ಟು ತಿನ್ಬಿಟ್ರೆ ಸಾಕು ಆರಾಮಾಗಿ. ಅಟ್ಲೀಸ್ಟು ಮಿನಿಮಮ್ 1 ಟೈಮ್ ಆದರೂ ತಿನ್ನೋಕ್ಕೆ ಟ್ರೈ ಮಾಡಿ ನೋಡಿ. ಆಮೇಲೆ ಆ ಒಂದು ರಿಸಲ್ಟು 1 ವಾರ ತಿನ್ನಿ. 1 ವಾರ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ನೀವು ಬೆಳಗ್ಗೆ ಪ್ರಿಫರ್ ಮಾಡ್ತಿದ್ರೆ ಬೆಳಗ್ಗೆ ಟಿಫಿನಿಗೆ ಪ್ರಿಫರ್ ಮಾಡ್ಬೋದು. ಇಲ್ಲಾಂತಂದ್ರೆ ಮಧ್ಯಾಹ್ನಕ್ಕೆ. ನಾನು ಮಧ್ಯಾಹ್ನ ಲಂಚು ನಮ್ಮದು ಟೈಮಿಂಗ್ ಡಿಫ್ರೆಂಟ್ ಇರೋದ್ರಿಂದ ಲಂಚ್ ಟೈಮಿಂಗು ಹಂಗಾಗಿ ಇದನ್ನು ಮೇಂಟೈನ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಪೆಪ್ಪರ್ ಹಾಕೊಳಂಗಿದ್ರೆ ನೀವು ಹಾಕ್ಕೋಬೋದು ಇದಕ್ಕೆ. ಇದ್ರ ಮೇಲೆ ಅಂದರೆ ಇದು ತೆಗೆದುಬಿಡಿ. ಇದು ತೆಗೆದು ಯಾವುದು ಆ್ಯಪಲ್ ತೆಗೆದು ಇದಕ್ಕೇನಾದರೂ ಪೆಪ್ಪರ್ ಹಾಕೊಳಂಗಿದ್ರೆ ಹಾಕ್ಕೋಬೋದು. ಪೆಪ್ಪರ್ ಮತ್ತು ಸಾಲ್ಟು. ಆಮೇಲೆ ಲೆಮನ್ ಕಂಪಲ್ಸರಿ ಕ್ಯಾರಿ ಮಾಡಿ. ಚೆನ್ನಾಗಿರುತ್ತೆ. ಲೆಮನ್ ಒಂದು ಆ್ಯಡ್ ಮಾಡಿಬಿಟ್ರೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಓಕೆನಾ.